ಖಾಸಗೀಕರಣ ಪ್ರಕ್ರಿಯೆಗೆ ವಿರೋಧಿಸಿ ಪಟ್ಟಣದ ಜೆಸ್ಕಾಂ ಕಚೇರಿ ಮುಂದೆ ಜೆಸ್ಕಾಂ ನೌಕರರ ಸಂಘ ಮತ್ತು ಗುತ್ತಿಗೆದಾರರ ಸಂಘದಿಂದ ಹಮ್ಮಿಕೊಂಡಿದ್ದ ಪ್ರತಿಭಟನೆ. ವಿದ್ಯುತ್ ಗ್ರಾಹಕರಿಗೆ ಸ್ಮಾರ್ಟ್ ಮೀಟರ್ ಅಳವಡಿಸಲಿದ್ದು, ಚಾರ್ಜ್ ಮಾಡಲು ಹಣ ಸಂದಾಯ ಮಾಡಬೇಕು, ಹೆಚ್ಚು ವಿದ್ಯುತ್ ಬಳಸಿದರೆ ಪುನಃ ಚಾರ್ಜ್ ಮಾಡಿಸಬೇಕು. ಇದರಿಂದ ಕೃಷಿ ಕ್ಷೇತ್ರಕ್ಕೆ ಭಾರಿ ಹೊಡೆತ ಬೀಳಲಿದೆ. ಖಾಸಗೀಕರಣ ವಿದ್ಯುತ್ ನಿಗಮದ ಅಳಿವು ಉಳಿವಿನ ಬಗ್ಗೆ ಇದೇ ತಿಂಗಳು 23ರೊಳಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶವಿದ್ದು, ರೈತರು ಖಾಸಗೀಕರಣ ವಿರೋಧಿಸಿ ತ್ವರಿತವಾಗಿ ಆಕ್ಷೇಪಣೆ ಸಲ್ಲಿಸಬೇಕು ಎಂದು ಕರೆ ನೀಡಿದರು. ವಿದ್ಯುತ್ ವಲಯವನ್ನು ಖಾಸಗೀಕರಣ ಮಾಡುವುದರಿಂದ ಜನಸಾಮಾನ್ಯರಿಗೆ ಅನ್ಯಾಯವಾಗಲಿದೆ ಎಂದು ಜೆಸ್ಕಾಂ ಗುತ್ತಿಗೆದಾರರ ಸಂಘದ ತಾಲೂಕು ಅಧ್ಯಕ್ಷ ಹೇಮಂತ ಹೇಳಿದರು. ವಿದ್ಯುತ್ ವಲಯದ ಖಾಸಗೀಕರಣ ಪ್ರಕ್ರಿಯೆ ವಿರೋಧಿಸಿ ಕೊಟ್ಟೂರಿನ ಜೆಸ್ಕಾಂ ಕಚೇರಿ ಮುಂದೆ ಜೆಸ್ಕಾಂ ನೌಕರರ ಸಂಘ ಮತ್ತು ಗುತ್ತಿಗೆದಾರ ಸಂಘದಿಂದ ನಡೆದ ಪ್ರತಿಭಟನೆಯಲ್ಲಿ ಜೆಸ್ಕಾಂ ಗುತ್ತಿಗೆದಾರ ಸಂಘದ ತಾಲೂಕು ಅಧ್ಯಕ್ಷ ಹೇಮಂತ, ನೌಕರರ ಸಂಘದ ಅಧ್ಯಕ್ಷ ಮಂಜುನಾಥ, ಜೈಗಳಾದ ತಿಪ್ಪೇಶ, ನಾಗರಾಜ್, ಲೈನ್ಮನ್ ಮಂಜಪ್ಪ, ಕಾಮಗಾರಿ ವಿಭಾಗದ ಅಶೋಕ, ಶಾಖಾಧಿಕಾರಿಗಳಾದ ಶರಣಪ್ಪ, ಚೇತನಕುಮಾರ್ ಸಿಬ್ಬಂದಿ ಇದ್ದರು.